ನಮಸ್ಕಾರ, ನಾನು ಬಸವರಾಜ್. ಒಂದ್ಸರಿ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ ಮಾಡಿ ಹೋರಾಟ ಒಬ್ಬನೇ ಮಾಡಕ್ಕಾಗಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕು ಕೈಲಿ ಮಾಡ್ಬೇಕು ಅಂತಿದ್ರು, ಒಬ್ಬರಿಗೆ ಮಾಡ್ಬೇಕು ಅಂತ ಹೇಳಿ ಮಾಡಿಸೋರು ಯಾರು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕಂಪನವನ್ನು ಸೃಷ್ಟಿಸ್ತಾ ಇದೆ. ಎರಡು ಮಗ್ಗಲಿಂದ ಆ ಹೇಳಿಕೆಯನ್ನು ನೋಡಬೇಕಾಗುತ್ತೆ. ಹೇಳಿದ್ದೇನು? ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣವೊಂದರಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ 24% ಹೆಚ್ಚು ಮಂದಿ ದಲಿತ ಸಮಾಜದ ಜನರಿದ್ದಾರೆ, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮೀಸಲಾತಿಯನ್ನು ಹಂಚುವ ಮತ್ತು ಅಹಿಂದಾದ ತತ್ವದ ಅಡಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಅಧಿಕಾರದಲ್ಲಿದ್ದಾಗ ಮಾಡಿದ್ದೆ, ನಮ್ಮ ಸರ್ಕಾರ ಮಾಡಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಸಭಿಕರಲ್ಲೊಬ್ಬರು ಪ್ರಶ್ನೆ ಕೇಳ್ತಾರೆ, ಸರ್ 24% ಇದ್ರೂ ಕೂಡ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಸರ್ ನಮ್ಮ ಸಮಾಜದಿಂದ ಅಂತ. ನಾನೊಬ್ಬನೇ ಮಾಡಬೇಕಾಗತ್ತಾ? ನನ್ನೊಬ್ಬನ ಕೈಲಾಗುತ್ತಾ? ಹೋರಾಟ ಮಾಡಿ ಅನ್ನುವಂತಹ ಒಂದು ಮಾತು. ಮತ್ತೊಂದು, 4 ಜನ DCM ಮಾಡಬೇಕು ಅಂದ್ಕೊಂಡಿದ್ರು, ನಾನು ಪಟ್ಟು ಹಿಡಿದು ಪರಮೇಶ್ವರ್ ಅವರನ್ನು ಒಬ್ಬರನ್ನೇ DCM ಮಾಡಿಸ್ದೆ ಅನ್ನುವಂತಹ ಈ ಎರಡು ಮಾತು ಕೂಡ ರಾಜ್ಯ ರಾಜಕಾರಣದಲ್ಲಿ ಇವತ್ತಿಗೂ ಕೂಡ ಫ್ಯೂಡಲ್ ಮನಸ್ಸುಗಳು ದಲಿತ ಸಮಾಜವನ್ನು ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರೋಕೆ ಬಿಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತು? ಕೊನೆ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಪಂಜಾಬ್ನಲ್ಲಿ ಚೆನ್ನೈಯವರನ್ನು ತಂದು ಕೂರಿಸುವಂತಹ ಧೈರ್ಯ ಮಾಡಿದ್ದಂತಹ ಹೈಕಮಾಂಡ್ ರಾಜ್ಯದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿಯ ಆಯ್ಕೆಗೆ ಹಿಂದೇಟಾಕ್ತು? ಅಷ್ಟರ ಮಟ್ಟಿಗೆ ಫ್ಯೂಡಲ್ ವ್ಯವಸ್ಥೆ ಕಾಂಗ್ರೆಸ್ ಹೈಕಮಾಂಡನ್ನೂ ಕೂಡ ಬೆದರಿಸಿದ್ದವ. ಯಾಕಂದರೆ ಅಹಿಂದ ಅಂದ ಕೂಡಲೇ ಇತ್ತೀಚಿನ 2 ದಶಕ 3 ದಶಕಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಮೊದಲು ಕಾಣ್ತೀವಿ, ನೋಡ್ತೀವಿ. ಅಂತಹ ಸಿದ್ದರಾಮಯ್ಯ ಅವರೇ ನನ್ನೊಬ್ಬನಿಂದ ಆಗತ್ತೇನಪ್ಪ, ಹೋರಾಟ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ ಅನ್ನೋದಾದರೆ, ಮುಖ್ಯಮಂತ್ರಿಯ ಗಾದಿಗೆ ಬಂದು ಕೂತಂಥವರು ಸೇರಿದಂತೆ ಅವರ ಬೆನ್ನಿಗೆ ನಿಂತಹ ಫ್ಯೂಡಲ್ ಮನಸ್ಸುಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅತ್ಯುನ್ನತ ಸ್ಥಾನದಲ್ಲಿ ನೋಡೋದಕ್ಕೆ ಬಯಸಲಿಲ್ಲ ಅಥವಾ ವಿರೋಧಿಸೋದ್ವು ಅನ್ನೋದು ಸ್ಪಷ್ಟ ಆಗುತ್ತೆ. ಸಂವಿಧಾನ ಹೇಳುವಂಥದ್ದು, ಬಾಬಾ ಸಾಹೇಬರು ಹೇಳುವಂಥದ್ದು, ಧ್ವನಿ ಇಲ್ಲದ ಜನಕ್ಕೆ, ದಮನಿತ ಸಮಾಜಗಳಿಗೆ, ತಬ್ಬಲಿ ಸಮಾಜಗಳಿಗೆ ಅಧಿಕಾರದ ಅಸ್ತ್ರವನ್ನು ಕೊಟ್ಟು ಅವರ ಮೂಲಕ ಆಳ್ವಿಕೆಯನ್ನು ಮಾಡಿಸಿದ್ರೆ ಹಸಿದವನಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ. ಅದೇ ರೀತಿ ಆ ಅನ್ನದ ಹಂಚಿಕೆಯನ್ನು ನ್ಯಾಯಬದ್ಧವಾಗಿ ಮಾಡುವಂತಹ ಪ್ರಯತ್ನಗಳನ್ನು ಅಂತಹ ಸಮಾಜಗಳು ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತಾಗ ಆಗಬಹುದು ಅನ್ನೋ ದೊಡ್ಡ ನಿರೀಕ್ಷೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಹೇಳ್ತಾರೆ. ಆ ವೇದಿಕೆಯಲ್ಲಿ ನಿಂತು ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದ್ವಿ ನಾವು ಈ ಸಮಾಜಗಳಿಗೆ ಅನ್ನುವಂಥದ್ದನ್ನು, ಅಂತಹ ಸಂದರ್ಭದಲ್ಲಿ ಸ್ಫೋಟಗೊಂಡ ಮಾತು. ನಿಮಗೆ ಇನ್ನೂ ಒಂದು ನೆನಪು ಮಾಡಿಕೊಡ್ಬೇಕು. ಹಿಂದುಳಿದ ವರ್ಗಗಳ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಇದೇ ರೀತಿ ಹೇಳ್ತಾರೆ, ಅಲ್ರಿ ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದೀನಿ, ಅದರ ಅನುಷ್ಠಾನಕ್ಕೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ? ಹೋರಾಟ ಮಾಡಿ, ನೀವು ಬನ್ನಿ, ನನ್ನೊಬ್ಬನಿಂದಲ್ಲ, ನೀವೆಲ್ಲರೂ ಕೂಡ ಸೇರಬೇಕು, ನಾನು ಬಂದು ಹೋರಾಟ ಮಾಡೋ ಸೆಕೆಂಡ್ರಿ ಅನ್ನೋ ಮೆಸೇಜನ್ನು ಕೊಟ್ಟಿದ್ರಲ್ಲ. ಆಗ ಹಿಂದುಳಿದವರಿಗೆ ಒಂದು ದೊಡ್ಡ ಸಂದೇಶವನ್ನು ರವಾನಿಸಿದ್ರು. ಇದೀಗ ದಲಿತ ಸಮಾಜಕ್ಕೂ ಕೂಡ ಅಂಥದ್ದೇ ಸಂದೇಶ ರವಾನಿಸಿದ್ದಾರೆ. ದಲಿತರೊಬ್ಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಹೋರಾಟ ಮಾಡಬೇಕು, ಇಲ್ಲಾಂದರೆ ಬಿಟ್ಟು ಕೊಡೋದಿಲ್ಲ. ಇನ್ನೂ ಕೆಲವರು, ಬಹುಪಾಲು ಜನ ನಿರೀಕ್ಷೆ ಮಾಡಿದ್ದಿದ್ದು ಇದು. ಸಿದ್ದರಾಮಯ್ಯ ಅವರು ಒಂದು ವೇಳೆ CM ಸ್ಥಾನದಿಂದ ಕೆಳಗಿಳಿದ್ರೆ ಅಲ್ಲಿಗೆ ದಲಿತರೊಬ್ಬರನ್ನು ತಂದು ಕೂರಿಸ್ತಾರೆ ಅಂತ. ಆ ಪ್ರಯತ್ನಗಳನ್ನು ಕಟ್ಟುನಿಟ್ಟಾಗಿ ಅಂತಃಕರಣ ಶುದ್ಧಿಯಿಂದ ಸಿದ್ದರಾಮಯ್ಯ ಅವರು ಮಾಡಿರಬಹುದು. ಆ ಕಾರಣಕ್ಕೋಸ್ಕರನೇ ಈಗ ಸಿದ್ದರಾಮಯ್ಯ ಅವರ ಬಾಯಿಂದ ಈ ಮಾತು ಬರ್ತಿದೆ. ಅರೆ, ದಲಿತರೊಬ್ಬರನ್ನು ಮುಖ್ಯಮಂತ್ರಿ ನನ್ನೊಬ್ಬನಿಂದ ಸಾಧ್ಯನಾ ಅನ್ನೋ ಮಾತನ್ನು ಒಬ್ಬ ಅಹಿಂದ ನಾಯಕ, ಮಾಸ್ ಲೀಡರ್ ಹೇಳ್ತಿದ್ದಾರೆ ಅಂದರೆ ಆ ಪಕ್ಷದೊಳಗಿನ ಫ್ಯೂಡಲ್ ವ್ಯವಸ್ಥೆ, ಫ್ಯೂಡಲ್ ಮನಸ್ಥಿತಿ ಅಥವಾ ಆ ಕೆಲ ಶಾಸಕರ ವಿರೋಧ ಇಷ್ಟರ ಮಟ್ಟಿಗೆ ಇದ್ದಿರಬಹುದು. ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ. ಸಂವಿಧಾನವನ್ನು ನಾವು ಬಿಗಿದಪ್ಪಿಕೊಂಡು ಸಂವಿಧಾನವೇ ಪರಮ ಪವಿತ್ರ ಗ್ರಂಥ ಅಂತ ಸಾಕಷ್ಟು ಸಮಾಜಗಳು, ಸಮುದಾಯಗಳು ಒಪ್ಪಿ ನಡೀತಿರುವಂತಹ ಸಂದರ್ಭದಲ್ಲಿ ಬಸವ ತತ್ವವನ್ನು ಹೇಳುವಂಥವರು, ಮತ್ತೊಬ್ಬರು ವಿಶ್ವಮಾನವ ಸಂದೇಶವನ್ನು ಸಾರುವಂತಹ ವಿಚಾರಗಳನ್ನು ನಂಬುವಂಥವರು ದಲಿತರೊಬ್ಬರನ್ನು ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂರೋದಕ್ಕೆ ಬಿಡಲಿಲ್ಲ ಅನ್ನೋ ಸಂದೇಶವನ್ನೇ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಕೊಡ್ತಿದ್ದಾರೆ.
ಆದರೆ ಸಿದ್ದರಾಮಯ್ಯ ಅವರ ಈ ಮಾತು ಮುಂದಿನ ದಿನಮಾನಗಳಲ್ಲಿ ಒಂದಷ್ಟು ರಾಜಕೀಯ ಕ್ಷಿಪ್ರಕ್ರಾಂತಿಗಳಿಗೆ ಕಾರಣವಾಗಬಹುದು ಅನ್ನೋ ಒಂದು ಮುನ್ನುಡಿಯನ್ನು ಬರಿತಾ ಇದೆ. ಇದಕ್ಕಿಂತಲೂ ಮಿಗಿಲಾಗಿ ನೋಡಿ, ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಅಧಿಕಾರವನ್ನು ಕಳ್ಕೊಂಡಿದ್ಯಾರು? ST ಸಮಾಜದ ಇಬ್ಬರು ನಾಯಕರು, ಒಬ್ಬರು ನಾಗೇಂದ್ರ, ಮತ್ತೊಬ್ಬರು KN ರಾಜಣ್ಣ. ಈಗಲೂ ಕೂಡ ಏನಾಗ್ತಿದೆ, DK ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಒಬ್ಬ ಮಂಕಾಳ ವೈದ್ಯ ಅನ್ನುವಂತಹ ಅತ್ಯಂತ ಹಿಂದುಳಿದ ಸಮಾಜದ ನಾಯಕ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗಲಿಲ್ಲ ಆ ಸಮಾಜಕ್ಕೆ. ಈಗ ನಾಗೇಂದ್ರ ಅವರ ರಾಜೀನಾಮೆಯ ಚರ್ಚೆಗಳು ನಡೀತಿರುವ ಜೊತೆಯಲ್ಲಿ ನಂತರದಲ್ಲಿ ಜಮೀರ್ ಅಹಮದ್ ಖಾನ್ ಅಂತಹ ಒಬ್ಬ ಅಲ್ಪಸಂಖ್ಯಾತ ನಾಯಕ ಸೇರಿ ಸಾಕಷ್ಟು ಜನಕ್ಕೆ ವಂಚನೆ ಆಗ್ತಿದೆ. ಇಲ್ಲಿ ಸಿದ್ದರಾಮಯ್ಯ ಅವರೊಂದು ಮಾತು ಹೇಳಿದ್ರು, 4 ಜನ ಮಾಡೋದು ಯಾಕೆ ಒಬ್ಬರಿಗೆ? ಯಾಕಂದ್ರೆ ಉಪಮುಖ್ಯಮಂತ್ರಿಯ ಹುದ್ದೆ 4 ಜನಕ್ಕೆ ಕೊಟ್ಟರೆ ಆ ಹುದ್ದೆಗೆ ಗೌರವ ಕಮ್ಮಿ ಆಗಬಹುದು. ಆದರೆ ಒಬ್ಬರೇ ಇದ್ರೆ, ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರ ಜೊತೆಯಲ್ಲಿ ಇನ್ನೊಂದಿಬ್ಬರನ್ನ ಮಾಡಬಹುದಿತ್ತು. ಅವತ್ತು ಯಾಕೆ ಒಪ್ಪಲಿಲ್ಲ? ಒಬ್ಬರೇ ಬೇಕು, ನಾನೊಬ್ಬನೇ ಇರ್ತೀನಿ ಅಂತ ಹೇಳೋದು. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಮತ್ತು ಈ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣದ ಸಿದ್ದರಾಮಯ್ಯ ಅವರ ಮಾತು ಅಹಿಂದಾದ ತಾಕತ್ತೇನಿರಬಹುದು? ಪದೇ ಪದೇ ಅಹಿಂದ ಅನ್ನುವಂತಹ ಮಾತನ್ನು ಕೇಳಿದಾಗ ಕೆಲವರಿಗೆ ಇರುಸುಮುರುಸಾಗಬಹುದು. ಆದರೆ ವಾಸ್ತವಾದೇ ಮುಂದಿನ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸೋದು ಅದೊಂದೇ. ಅಹಿಂದ ಅನ್ನುವಂತಹ ಏನೊಂದು ಮತವರ್ಗ ಇದೆ, ಆ ಮತವರ್ಗದ ರಾಜಕೀಯ ಪ್ರಜ್ಞೆ ಪ್ರೌಢಗೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅವರ ರಾಜಕೀಯ ಅಧಿಕಾರಕ್ಕೋಸ್ಕರ ಅವರು ಯಾವ ರೀತಿ ಹೋರಾಟಕ್ಕೆ ಇಳಿಬಹುದು. ಸೆಪ್ಟೆಂಬರ್ 6ರ ಬಹುದೊಡ್ಡ ಸಮಾವೇಶ ಏನಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಬಹುದು ಎನ್ನಲಾಗ್ತಿರುವಂತಹ ಸಮಾವೇಶ, ಅಲ್ಲಿ ಪರಮೇಶ್ವರ್ ಅವರು ಕೂಡ ಮಾತಾಡ್ತಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಅವರೊಬ್ಬರು ಇರ್ತಾರೆ. ಅವರೂ ಕೂಡ ಇಂಥದ್ದೇ ಸಂದೇಶವನ್ನು ರವಾನಿಸಬಹುದು. ಒಂದು ಹಂತಕ್ಕೆ ಉಪಮುಖ್ಯಮಂತ್ರಿಗಳ ಆಯ್ಕೆಯೇ ಬೇಡ ಅನ್ನುವಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದದ್ದು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರೋ ಸಂದರ್ಭದಲ್ಲಿ. ಕೊನೆಗೂ ಪರಮೇಶ್ವರ್ ಒಬ್ಬರಿಗೆ ಅಲ್ಲಿ ಅವಕಾಶ ಮಾಡಿಸ್ಕೊಟ್ಟಿದ್ಯಾರು ಅನ್ನೋ ಮೂಲಕ ಒಂದು ಕಟು ಸತ್ಯವನ್ನು ಸಿದ್ದರಾಮಯ್ಯ ಅವರು ಹೊರಹಾಕಿದ್ದಾರೆ ಅನಿಸುತ್ತೆ. ಹಾಗಿದ್ರೆ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಆಗಬಾರ್ದ? ರಾಜ್ಯದಲ್ಲಿ 24% ಆ ಮತವರ್ಗ ಇದೆ. ಅವ್ರು ಕೇವಲ ಮತ ಹಾಕುವ ಕೂಲಿಗಷ್ಟೇ ಲಾಯಕ್ಕು, ಅವ್ರಿಗೆ ಬಟವಾಡೆ ಕೊಡೋದೇ ಬೇಡ ಅನ್ನುವಂತಹ ಫ್ಯೂಡಲ್ ಮನಸ್ಸುಗಳು ಅಧಿಕಾರದ ಹಂಚಿಕೆಯ ಸಂದರ್ಭದಲ್ಲಿ ಅಡ್ಡಗಾಲ ಹಾಕುವಂಥವರು, ವಿರೋಧಿಸುವಂಥವರು ಬಾಬಾ ಸಾಹೇಬರ ಸಂವಿಧಾನದ ಬುಕ್ಕನ್ನು ನಾಟಕಕ್ಕೆ ಕೈಯಲ್ಲಿ ಹಿಡ್ಕೋತಾರ? ಇಂಥದ್ದೊಂದು ಪ್ರಶ್ನೆ ಯಾರೇ ಆದರೂ ಎತ್ತಲೇಬೇಕು. ಆದರೆ ಸಿದ್ದರಾಮಯ್ಯ ಅವರ ಈ ಮಾತು ತುಂಬ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ಈ ಕ್ಷಣಕ್ಕೂ ಕೂಡ ದಲಿತ ಮುಖ್ಯಮಂತ್ರಿಯನ್ನ ರಾಜ್ಯದಲ್ಲಿ ಬಹುಪಾಲು ಫ್ಯೂಡಲ್ ಮನಸ್ಸುಗಳು, ಪಟ್ಟಭದ್ರರು ಒಪ್ಪೋದಿಲ್ಲ ಅನ್ನೋದಾದರೆ ಇನ್ಯಾವತ್ತೂ ಅವರು ಬಂದು ಕೂರ್ಬೇಕು. 24% ಅವರೇ ಇದ್ರೂ ಕೂಡ ಮುಖ್ಯಮಂತ್ರಿ ಯಾಕಾಗಬಾರ್ದು? ಮುಂದಿನ ದಿನಮಾನಗಳಲ್ಲಿ ಆ ಜಾಗಕ್ಕೆ ತಂದು ಕೂರಿಸುವಂತಹ ಪ್ರಯತ್ನಗಳನ್ನು ಒಬ್ಬ ಮಾಸ್ ಲೀಡರ್ ಕೈಲೂ ಇದು ಕಷ್ಟ ಆಗ್ತಿದೆ ಅನ್ನೋದಾದರೆ ಆ ಸಮಾಜದೊಳಗಿಂದ ಒಬ್ಬ ದೊಡ್ಡ ಮಾಸ್ ಲೀಡರ್ ಹುಟ್ಟಿ ಬರಬೇಕಾಗತ್ತೆ. ಇಲ್ಲಾಂದರೆ ಈಗಿನ ವ್ಯವಸ್ಥೆಯ ಜೊತೆಯಲ್ಲಿ ಗಟ್ಟಿಯಾಗಿ ಆ ಮತವರ್ಗ, ಅಹಿಂದ ವರ್ಗ ಒಟ್ಟಿಗೆ ನಿಂತರೆ ಅದು ಸಾಧ್ಯವಾಗಬಹುದೇನೋ? ನೀವೇನಂತೀರಾ? ಕಮೆಂಟ್.